ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ. ನನ್ನ ಹೆಸರು ಮಾರುತಿ ಅಂತ ಹೇಳ್ಬಿಟ್ಟು ಸರ್, ನಾನು ಸೆಕೆಂಡ್ ಇಯರ್ BSc ಫಾರೆಸ್ಟ್ ಓದ್ತಿದ್ದೀನಿ ಸರ್. ನಮ್ಮ ಬೇಡಿಕೆ ಏನು ಅಂದರೆ ಮಿನಿಮಮ್ ಕ್ವಾಲಿಫಿಕೇಷನ್ ಆಗಿ ACF ಮತ್ತು DRF ಮತ್ತು RF ಪೋಸ್ಟ್ಗಳಿಗೆ ಮಿನಿಮಮ್ ಕ್ವಾಲಿಫಿಕೇಷನ್ ಆಗಿ ಫಾರೆಸ್ಟ್ ಪದವಿಯನ್ನೇ ಮಾಡಬೇಕಂತ ಕೇಳ್ಕೊಳ್ತೀವಿ ಸರ್. ಯಾಕಂದರೆ 4 ವರ್ಷಗಳ ಕಾಲ 3444 ಗಂಟೆಗಳ ಕಾಲ ನಾವು ಓದಿರ್ತೀವಿ ಸರ್. ಹಾಗೂ 65ಕ್ಕೂ ಹೆಚ್ಚು ಕೋರ್ಸ್ಗಳನ್ನ ಓದಿರ್ತೀವಿ. ಆದರೆ ಇವರು ಸರ್ಕಾರ ಏನು ಮಾಡ್ತೀವಿ, ನಮ್ಮನ್ನೇ ಪದೇ ನಮ್ಮ ರಿಸರ್ವೇಷನ್ ವರ್ಷದಿಂದ ವರ್ಷ ಕಡಿತ ಮಾಡ್ತಾ ಬಂದು ನಮ್ಗೆ ಈ ಥರ ಒಂದು ಅನ್ಯಾಯ ಮಾಡ್ತಿದ್ರೆ ನಾವು ಹೇಗೆ ಸರ್ ಸಹಿಸ್ಕೊಂಡಿರೋದು ಸರ್? ಇಲ್ಲಿರ್ತಕ್ಕಂಥ ಎಲ್ಲರೂ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಸರ್. ಆಲ್ಮೋಸ್ಟ್ ಎಲ್ಲರೂ ಅಪ್ಪ ಅಮ್ಮಗಳು ನಾವು ನನ್ನ ಮಕ್ಕಳು ಅದನ್ನ ಸಾಧನೆ ಮಾಡ್ತಾನೆ, ACF ಆಗ್ತಾನೆ, RF ಆಗ್ತಾನೆ ಅಂತ ಕಳಿಸಿದ್ರೆ ಈ ಸರ್ಕಾರ ಈ ಥರ ಮಾಡ್ಬೋದೇನು ಸರ್? ಅಲ್ಲ ಸರ್, ಈ ಥರ ನಮಗೆ ಸರ್ಕಾರ ನಮ್ಮ ಹೋರಾಟನ ಮನಗಂಡು ನೀಟಾಗಿ ನಮಗೆ ಪರಿಹಾರ ಕೊಡಲಿಲ್ಲ ಅಂದರೆ ಈ ಹೋರಾಟ ನಾವು ಇಲ್ಲಿಗೆ ನಿಲ್ಲಿಸಲ್ಲ ಸರ್. ಹೇಳ್ತಾ ಇದ್ದೀವಿ ನಾವು. ಸರ್ಕಾರ ನಿಜವಾಗ್ಲೂ ನಮಗೆ ಭಾಳ ಬೇಜಾರಾಗುತ್ತೆ ಸರ್. ಎಷ್ಟು ಜನ ಸರ್ ಈಗಲೂ 800ಕ್ಕೂ ಹೆಚ್ಚು ಜನ ಇನ್ನೂ ಹಾಗೆ ಕೂತಿದ್ದಾರೆ ಸರ್. ಈ ಥರ ಒಂದು ರೆಕ್ರೂಟ್ಮೆಂಟ್ ಆಗ್ತಿಲ್ಲ. ಇದೇ ಥರ ಮಾಡ್ತಾ ಹೋದ್ರೆ ನಮ್ಗೆ ಎಲ್ಲಿ ಸರ್ ನ್ಯಾಯ ಸಿಗಬೇಕು? ಈ ಥರ ಸರ್ಕಾರ ನಮ್ಮನ್ನು ನೋಡಿಬಿಟ್ಟು ಈ ಹೋರಾಟನ ಗಂಭೀರ ಪರಿಗಣಿಸಿ ನಮಗೆ ನ್ಯಾಯ ಕೊಡಿಸ್ತಿಲ್ಲ ಅಂದರೆ ಈ ಹೋರಾಟವನ್ನು ನಾವು ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಸರ್. ಅದ್ರ ಬದಲು ಈ ಥರ ನಮಗೆ ಅನ್ಯಾಯ ಮಾಡೋದಾದರೆ ಯಾಕೆ ಸರ್ ಮಾಡಬೇಕು? ಒಂದು ದೊಡ್ಡ ವಿಷಯ ಕೊಟ್ಬಿಡ್ಲಿ, ಇಲ್ಲ ಎಲ್ಲ ಕೊಟ್ಟು ಸತ್ಬಿಡ್ತೀವಿ ಸರ್. ನಮಗೆ ಹೇಳ್ತಾ ಇದೀವಿ ಸರ್, ನಮಗೆ ನಿಜವಾಗ್ಲೂ ರಿಸರ್ವೇಷನ್ ಬೇಕು. ನಿಮ್ಮ ಹೆಸರು? ಮಾರುತಿ ಸರ್, ನನ್ನ ಹೆಸರು ಮಾರುತಿ ಅಂತ. ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತಿನ ದಿನ ಅರಣ್ಯಶಾಸ್ತ್ರ ಪದವೀಧರರು ಸಂಘದಿಂದ ಹಾಗೂ ವಿದ್ಯಾರ್ಥಿಗಳ ಸಂಘದಿಂದ ನಾವು ರಾಜ್ಯ ಸರ್ಕಾರ ಏನು ರಿಸರ್ವೇಷನ್ ಕೊಟ್ಟಿತ್ತು, ನಮ್ಮ ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ಏನು ರಿಸರ್ವೇಷನ್ ಕೊಟ್ಟಿತ್ತು, ಆ ರಿಸರ್ವೇಷನ್ನ ವರ್ಷಕ್ಕೂ ಕಡಿತ ಮಾಡ್ತಾ ಬರ್ತಿದೆ. ಈ ಒಂದು ಕಡಿತದಿಂದ ನಮ್ಮ ಅರಣ್ಯ ವಿದ್ಯಾರ್ಥಿಗಳು ಹಾಗೂ ಪದವೀಧರರಿಗೆ ತುಂಬ ಮೋಸ ಆಗ್ತಿದೆ ಸರ್. ಈ ನಮ್ಮ ಅರಣ್ಯಶಾಸ್ತ್ರ ವಿದ್ಯಾರ್ಥಿಗಳಿಗೆ ಈ ಒಂದು ರಿಸರ್ವೇಷನ್ ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ಕೊಡದಿದ್ದರೆ ಇನ್ಯಾರು ಮಾಡ್ತಾರೆ? ನಾವು ಏನು ತಾಂತ್ರಿಕವಾಗಿ ಅಧ್ಯಯನ ಮಾಡಿರ್ತೀವಿ ಸರ್. ಸುಮಾರು 65ಕ್ಕೂ ಅಧಿಕ ಕೋರ್ಸ್ಗಳನ್ನು 4 ವರ್ಷಗಳ ಕಾಲ ಈ ಒಂದು ಅರಣ್ಯಶಾಸ್ತ್ರ ಪದವಿಯನ್ನು ಅಧ್ಯಯನ ಮಾಡಿರ್ತೀವಿ. ಸೊ ನಮಗೆ ಕಾಡಿನ ಬಗ್ಗೆ ಹೇಗೆ ರಕ್ಷಣೆ ಮಾಡಬೇಕು, ಕಾಡು ಹೇಗೆ, ಅದಕ್ಕೆ ಏನು ಸಂಪತ್ತುಗಳು ಹೇಗೆ ಇರ್ತದೆ, ಅದನ್ನು ಮ್ಯಾನೇಜ್ಮೆಂಟ್ ಹೇಗೆ ಮಾಡಬೇಕು, ಇದೆಲ್ಲನೂ 65ಕ್ಕೂ ಹೆಚ್ಚು ಕೋರ್ಸ್ಗಳ ಮೂಲಕ ಪ್ರಾಕ್ಟಿಕಲ್ ಮತ್ತು ಥಿಯರಿಗಳ ಕಾಲಕ 4 ವರ್ಷಗಳ ಕಾಲ ನಾವು ಇದನ್ನು ಅಧ್ಯಯನ ಮಾಡ್ತೀವಿ. ಈ ಒಂದು ಅಧ್ಯಯನ ಮಾಡಿ ನಮ್ಮ ಅರಣ್ಯಶಾಸ್ತ್ರ ಪದವೀಧರರಿಗೆ ಏನೋ ಒಂದು ರಿಸರ್ವೇಷನ್ ಕೊಡದಲೆ, ನಮ್ಮ ಅರಣ್ಯ ಇಲಾಖೆಯಲ್ಲಿ ಸರ್ವಿಸ್ ಮಾಡೋಕ್ಕೆ ಬಿಡದಲೆ ಇನ್ನು ಯಾರೋ ಬೇರೆ ಪದವೀಧರರಿಗೆ ಅವಕಾಶ ಮಾಡಿಕೊಟ್ರೆ ಅವರು ಅರಣ್ಯದ ಬಗ್ಗೆ ಏನೋ ಅಧ್ಯಯನ ಮಾಡಿರೋದಿಲ್ಲ. ಅವರು ಹೇಗೆ ನಮ್ಮ ಅರಣ್ಯ ಸಂಪತ್ತನ್ನು ಕನ್ಸರ್ವೇಷನ್ ಮಾಡ್ತಾರೆ ಸರ್? ಫಸ್ಟ್ ಎಷ್ಟಿತ್ತು, ಈಗ ಎಷ್ಟಿದೆ? ಮೊದಲು 2001ರಲ್ಲಿ 50% ಇತ್ತು ಸರ್. ಆಮೇಲೆ ಮತ್ತೆ ನಮ್ಮ ಅರಣ್ಯಶಾಸ್ತ್ರ ಪದವೀಧರರು ಏನು ಅಚೀವ್ ಮಾಡಿದ್ದಾರೆ ನಮ್ಮ ಅರಣ್ಯ ಇಲಾಖೆಯಲ್ಲಿ ಅದನ್ನು ನೋಡಿ 2012ರಲ್ಲಿ 75% ಮಾಡಿದರು. ಮತ್ತೆ 2018ರಲ್ಲಿ ಮತ್ತೆ ಡಿಕ್ರೀಸ್ ಮಾಡಿದರು ಸರ್, 50%.
ನಮ್ಮ ಅರಣ್ಯ ಇಲಾಖೆಯಲ್ಲಿ ನಮ್ಮ ಅರಣ್ಯಶಾಸ್ತ್ರ ಪದವೀಧರರು ಮಾಡಿರೋಂಥ ಸಾಧನೆಯ ಕುರಿತು ನೋಡಿ 100% ಮಾಡಬೇಕಿತ್ತು. ಆದರೆ ಇವರು ನಮ್ಮ ಸರ್ಕಾರದವರು 50% ಮಾಡಿದ್ದಾರೆ. ಸೊ ಇದು ತುಂಬ ಅನ್ಯಾಯ ಆಗ್ತಿದೆ. ಇನ್ನು ಅರಣ್ಯಶಾಸ್ತ್ರ ಪದವೀಧರರು ಏನಾಗಬೇಕು? ಎಲ್ಲ ಅನ್ಎಂಪ್ಲಾಯ್ಮೆಂಟ್ ಆಗ್ತಿದ್ದಾರೆ. ಹೇಗೆ ನಮ್ಮ ಅರಣ್ಯಕ್ಕೆ ನಮ್ಮ ಕೊಡುಗೆ ಏನು ಕೊಡಬೇಕಾಗ್ತದೆ? ಹೊಸ ಗೈಡ್ಲೈನಲ್ಲಿ ಏನೇನಿದೆ, ಯಾರ್ಯಾರು ಇದರಲ್ಲಿ ಎಕ್ಸಾಮ್ ಬರೀಬಹುದು ಅಂತ ಹೇಳಿ ಇವಾಗ ಕಮಿಟಿ ಎಲ್ಲ ಸರ್, ಅದು ಆಲ್ರೆಡಿ ಗೆಜೆಟೆಡ್ ಬಂದಿದೆ. ಏನಂತ 2018ರಲ್ಲಿ ಏನಂತ ಇದೆ, ಅರಣ್ಯ ಪದವೀಧರರು ನಮಗೆ ಏನು ಸಾಲ್ತಾ ಇಲ್ಲ ಅಂತ ಏನೋ ಒಂದು ಕೊಟ್ಟಿದ್ದಾರೆ ಸರ್. ಔಟ್ಪುಟ್ ಕಮ್ಮಿ ಇದೆ ಅಂತ ಸರ್. ಸುಮಾರು 2018ರಿಂದ ಯಾವುದೇ ರೀತಿ ನಮ್ಮ ರೆಕ್ರೂಟ್ಮೆಂಟ್ ನೋಟಿಫಿಕೇಶನೇ ಬಂದಿಲ್ಲ. ಈಗ 2023 ಇಲ್ಲಿ ತನಕ ಸುಮಾರು 800 ಪದವೀಧರರು ಹಾಲಿ ಎಕ್ಸಾಮ್ ಬರೆಯೋದಕ್ಕೆ ಕಾಯ್ತಾ ಇದ್ದಾರೆ ಸರ್. ನಿಮ್ಮ ಬೇಡಿಕೆ ಏನು ಫೈನಲ್? ಸರ್, ನಮ್ಮ ಬೇಡಿಕೆ ಏನಂದರೆ 800 ವಿದ್ಯಾರ್ಥಿಗಳಿಗೂ ಕೂಡ ನಮ್ಮ ಅರಣ್ಯ ಇಲಾಖೆಯಲ್ಲಿ ಅವಕಾಶ ಕೊಡಬೇಕು. ಬೇರೆ ಯಾವುದೇ ಪದವೀಧರ ಅದರ್ ಸೈನ್ಸ್ ಗ್ರ್ಯಾಜುಯೇಟ್ಸ್ಗೆ ಅವಕಾಶಗಳನ್ನು ಕೊಡಬೇಡ್ದು. ಏನಕ್ಕೆ ಅಂದರೆ ನಮ್ಮ ಅರಣ್ಯವನ್ನು ನಾವು ಓದಿರ್ತೀವಿ ಸರ್. ಏನು ಅಂತ ಅದು 4 ವರ್ಷಗಳ ಕಾಲ ಬರೀ ಅರಣ್ಯಶಾಸ್ತ್ರವನ್ನೇ ಓದಿರ್ತೀವಿ. ನಮಗೆ ಗೊತ್ತಿರುತ್ತೆ ಸರ್ ಅರಣ್ಯದಲ್ಲಿ ಏನಿರುತ್ತೆ ಅಂತ. ಬೇರೆ ಯಾರೋ ಕೊಟ್ಟರೆ, ಇವಾಗ ಅಗ್ರಿಕಲ್ಚರ್ ಅವ್ರಿಗೆ ಹೇಗೆ ಮಾಡಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ. ಅವರಿಗೆ 100% ಕೊಟ್ಟಿರ್ತಾರೆ, ಹಾರ್ಟಿಕಲ್ಚರ್ಗೂ 100% ಕೊಟ್ಟಿರ್ತಾರೆ, ವೆಟರ್ನರಿ ಅವ್ರಿಗೂ 100%. ನಮಗೆ ಯಾಕೆ ಈ ಥರ ಅನ್ಯಾಯ ಆಗ್ತಿದೆ? ಈಗ ಮೆಡಿಕಲ್ ಆಗಲಿ MBBS ಮಾಡಿದವ್ರಿಗೆ ಡಾಕ್ಟ್ರ್ ಕೊಟ್ಟಿರ್ತಾರೆ, ಬಟ್ ನಮಗೆ ಯಾಕೆ ಅರಣ್ಯಶಾಸ್ತ್ರ ಓದಿರೋರಿಗೆ ಯಾಕೆ ಅರಣ್ಯ ಇಲಾಖೆಯಲ್ಲಿ ಏನಕ್ಕೆ ನಾವು ಸೇವೆ ಸಲ್ಲಿಸಬಾರ್ದು? ಈ ಒಂದು ಪ್ರಶ್ನೆ ನಾನು ಕರ್ನಾಟಕ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ. ಪ್ರೆಸೆಂಟು ಯಾವುದೇ ಕೆಲಸದಲ್ಲಿ ನೇಮಕಾತಿ ಆಗದೆ ಇಲ್ದಿರೋರು ಒಂದು 800ರಿಂದ 900 ವಿದ್ಯಾರ್ಥಿಗಳು ಕಾಯ್ತಾ ಇದ್ದಾರೆ. ಪದವಿಯನ್ನು ಪಡೆದಿರೋರು ಕಾಯ್ತಾ ಇದ್ದಾರೆ. ಆಲ್ರೆಡಿ ನಮ್ಮ ಅರಣ್ಯಶಾಸ್ತ್ರ ವಿಶ್ವವಿದ್ಯಾಲಯದಲ್ಲಿ ಆಲ್ರೆಡಿ ಒಂದು ಸುಮಾರು 1200 ವಿದ್ಯಾರ್ಥಿಗಳು ಆಲ್ರೆಡಿ ಓದ್ತಾ ಇದ್ದಾರೆ ಸರ್. ನಿಮ್ಮ ಹೆಸರು ಹೇಳ್ಬಿಡಿ. ನಮ್ಮ ಹೆಸರು ಲಿಖಿತ್ ಎನ್ಗೌಡ ಅಂತ. ಆಗಿರ್ಬೋದು, ಹಾರ್ಟಿಕಲ್ಚರ್ ಆಗಿರ್ಬೋದು, ಫಿಶರಿ ಆಗಿರ್ಬೋದು, ವೆಟರ್ನರಿ ಪ್ರತಿಯೊಂದು ಡಿಸಿಪ್ಲಿನ್ಗೂ ಕೂಡ 100% ಅವ್ರ ಮದರ್ ಡಿಪಾರ್ಟ್ಮೆಂಟಲ್ಲಿ ರಿಸರ್ವೇಷನ್ ಇದೆ ಸರ್. ನಮಗೆ ಯಾಕೆ ಸರ್ ಸರ್ಕಾರ ಕೊಡ್ತಿಲ್ಲ? ಆಮೇಲೆ 2018ನಲ್ಲಿ 2012ರಲ್ಲಿ 75% ನಮಗೆ ರಿಸರ್ವೇಷನ್ ಸರ್ಕಾರ ಕೊಟ್ಟಿತ್ತು. ಅದನ್ನ ಮತ್ತೆ 2018ರಲ್ಲಿ 50ಕ್ಕೆ ಕಡಿಮೆ ಮಾಡಿದ್ರು ಸರ್. ಅವ್ರು ಕೊಟ್ಟಂತ ರೀಸನ್ಸ್ ಏನಂತಂದ್ರೆ ಔಟ್ಪುಟ್ ಒಂದು ಕಡಿಮೆ ಇತ್ತು. ಆಮೇಲೆ ಅವ್ರು ಒಂದು ನಾನ್ ಫಾರೆಸ್ಟ್ ಗ್ರಾಜುಯೇಟ್ಸ್ ಅಂದರೆ ಸರ್ 50 ಸೀಟ್ಸ್ಗಳಲ್ಲಿ 50% ಮುಂಬಡ್ತಿ ಮಾಡಬೇಕು. ಇನ್ನೂ 50%ನ ಅದರಲ್ಲೂ ಕೂಡ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮಾಡಬೇಕು. ಆ ಡೈರೆಕ್ಟ್ ರಿಕ್ರೂಟ್ಮೆಂಟಲ್ಲೂ ಕೂಡ 25% ಫಾರೆಸ್ಟ್ರಿ ಗ್ರಾಜುಯೇಟ್ಸ್, ಇನ್ನು 25% ನಾನ್ ಫಾರೆಸ್ಟ್ರಿ ಗ್ರಾಜುಯೇಟ್ಸ್ಗೆ ತಗೊಳ್ಬೇಕನ್ನೋದಿತ್ತು ಸರ್. ನಮ್ಮ ಮೇನ್ ಬೇಡಿಕೆ ಏನಂತಂದರೆ ನಾನ್ ಫಾರೆಸ್ಟ್ರಿ ಗ್ರಾಜುಯೇಟ್ಸ್ ಆದರೂ ಕೂಡ ಅವ್ರ ಮಿನಿಮಮ್ ಕ್ವಾಲಿಫಿಕೇಶನ್ ಫಾರೆಸ್ಟ್ ಡಿಗ್ರಿ ಇರಬೇಕು ಸರ್. ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಾಗಿ ಕೆಲಸ ಮಾಡಬೇಕಂದ್ರೆ ಮಿನಿಮಮ್ ಕ್ವಾಲಿಫಿಕೇಶನ್ ಅವ್ರು ಫಾರೆಸ್ಟ್ ಡಿಗ್ರಿ ಆಗಿರಲೇಬೇಕು ಅನ್ನೋದು ನಮ್ಮದು ಬೇಡಿಕೆ ಸರ್ ಸರ್ಕಾರಕ್ಕೆ. ನಿಮ್ಮ ಹೆಸರು? ನಾಜ್ಮೀನ್ ಅಂತ. ಬೇರೆ ನಮ್ಮ ಡಿಪಾರ್ಟ್ಮೆಂಟ್ ಮತ್ತು ನಮ್ಮ ಮದರ್ ಡಿಪಾರ್ಟ್ಮೆಂಟ್ ಅಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಹೇಗೆ 25% ನಾನ್ ಫಾರೆಸ್ಟ್ ಗ್ರಾಜುಯೇಟ್ಸ್ಗೆ ಅವಕಾಶ ಕೊಟ್ಟಿದ್ದೀರೋ, ಅಗ್ರಿಕಲ್ಚರ್ ಆಗಿರ್ಬೋದು ಬೇರೆ ಡಿಪಾರ್ಟ್ಮೆಂಟಲ್ಲಿ ಯಾಕೆ ಸರ್ ನಮಗೆ ಕೊಟ್ಟಿಲ್ಲ? ನಾವು ಅಗ್ರಿಕಲ್ಚರ್ ಕೋರ್ಸ್ಗಳನ್ನು ಕಲ್ತಿರ್ತೀವಿ. ನಮಗೂ ಇನ್ನೊಂದೆರಡು ಕೋರ್ಸ್ನ ಆ್ಯಡ್ ಮಾಡಿ ನಮಗೂ ನೋಡಿ ಸರ್. ನಮಗೆ ಯಾಕೆ ಬೇರೆ ಮದರ್ ಅಂದರೆ ಅಗ್ರಿಕಲ್ಚರ್ ಆಗಿರ್ಬೋದು, ಹಾರ್ಟಿಕಲ್ಚರ್ ಇದರಲ್ಲಿ ಯಾಕೆ ಸರ್ ನಮಗೆ ರಿಸರ್ವೇಷನ್ ಕೊಡ್ತಿಲ್ಲ? ಅವ್ರಿಗೆ ಮಾತ್ರ 100, ನಮಗೆ ಯಾಕೆ ಸರ್ ಕಡಿಮೆ ಕೊಡ್ತಿದ್ದಾರೆ ಅನ್ನೋದು ನಮ್ಮ ಮೇನ್ ಪ್ರಶ್ನೆ ಸರ್. ಸರ್ಕಾರ ಇದಕ್ಕೆ ಸ್ಪಂದಿಸಬೇಕು ಸರ್. ನಾವು ಈ ಹೋರಾಟ ಮಾಡ್ತಾನೆ ಇರ್ತೀವಿ. ನಾಜ್ಮೀನ್ ಅಂತ. ಥ್ಯಾಂಕ್ ಯು.